ಕೆಆರ್ಪೇಟೆ ತಾಲೂಕಿನ ಕಿಕ್ಕೇರಿ ಪೊಲೀಸ್ ಠಾಣೆಯಲ್ಲಿಂದು ಚಿನ್ನ ಬೆಳ್ಳಿ ಅಂಗಡಿಗಳ ಮಾಲೀಕರ ಕುಂದುಕೊರತೆ ಬಗ್ಗೆ ಇಂದು ಸಭೆಯನ್ನು ಕರೆಯಲಾಗಿತ್ತು. ಸಭೆಯಲ್ಲಿ ಕಿಕ್ಕೇರಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ರೇವತಿ ಅವರು ಮಾತನಾಡಿದರು. ಪ್ರತಿ ಚಿನ್ನದ ಅಂಗಡಿಗಳಲ್ಲಿ ಉತ್ತಮ ಮಟ್ಟದ ಸಿಸಿ ಕ್ಯಾಮೆರಾಗಳನ್ನು ಕಡ್ಡಾಯವಾಗಿ ಅಳವಡಿಸುವಂತೆ ತಿಳಿಸಿದರು. ಇತ್ತೀಚಿನ ದಿನಗಳಲ್ಲಿ ವಲಸೆ ಬಂದ ಜನರು ಚಿನ್ನ ಖರೀದಿ ಮಾಡುವ ನೆಪದಲ್ಲಿ ಚಿನ್ನವನ್ನು ಕಳ್ಳತನ ಮಾಡ್ತಾ ಇರುವುದು ಕಂಡು ಬರ್ತಾ ಇದೆ. ಹಾಗಾಗಿ ಯಾವುದೇ ವ್ಯಕ್ತಿಗಳ ಮೇಲೆ ಅನುಮಾನ ಬಂದಲ್ಲಿ ಕೂಡಲೇ ಪೊಲೀಸರ ಗಮನಕ್ಕೆ ತರಬೇಕು. ಪರಿಚಯ ಇಲ್ಲದ ವ್ಯಕ್ತಿಗಳು ಚಿನ್ನವನ್ನು ಯಾರು ಗಿರ್ವಿ ಇಟ್ಕೊಳ್ಬಾರ್ದು. ಕೆಲ ಆಸಾಮಿಗಳು ಕುಂಟು ನೆಪ ಹೇಳಿ ಕಳ್ಳತನ ಮಾಡಿದ ಚಿನ್ನವನ್ನು ನಿಮ್ಮಲ್ಲಿ ಗಿರ್ವಿಡಲು ಬರ್ತಾರೆ. ನೀವು ಎಲ್ಲರೂ ಸೂಕ್ತ ದಾಖಲೆಯೊಂದಿಗೆ ಪಡೆದುಕೊಂಡು ಮಾತ್ರ ವ್ಯವಹಾರವನ್ನು ಮಾಡಬೇಕು ಅಂತ ತಿಳಿಸಿದರು. ಈ ಸಂದರ್ಭದಲ್ಲಿ ಕಿಕ್ಕೇರಿ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಕೇಶವ್ ಪ್ರಸಾದ್, ಶಿವಲಿಂಗಪ್ಪ, ಸಿಬ್ಬಂದಿಗಳಾದ ವಿನೋದ್ ಕುಮಾರ್, ಸುನೀಲ್ ಸೇರಿದಂತೆ ಗಿರ್ವಿ ಅಂಗಡಿಗಳ ಮಾಲೀಕರು ಸಭೆಯಲ್ಲಿ ಭಾಗವಹಿಸಿದರು. ವರದಿ ಮಹೇಶ್ ಕರೋಟಿ, ಸುದ್ದಿ9 ಟಿವಿ, ಕೆಆರ್ಪೇಟೆ. ಹಾಗೂ ಸಂಘದವರಿಗೆ ನಾನು ಹೃದಯಪೂರ್ವಕವಾಗಿ ನಮ್ಮ ಕಿಕ್ಕೇರಿ ಪೊಲೀಸ್ ಠಾಣೆಯ ಪೊಲೀಸ್ ವತಿಯಿಂದ ನಿಮ್ಮನ್ನೆಲ್ಲ ನಾನು ವಂದಿಸುತ್ತಿದ್ದೇನೆ, ಸ್ವಾಗತಿಸುತ್ತಿದ್ದೇನೆ. ಜೊತೆಗೆ ನಮ್ಮ ಸಾರ್ವಜನಿಕರಾದ ಕೃಷ್ಣಗೌಡರು, ಆತ್ಮೀಯರು ಹಾಗೂ ಪೊಲೀಸ್ ಫ್ರೆಂಡ್ ಆಗಿರುವಂತಹ ಕೃಷ್ಣಗೌಡರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ನಮ್ಮ ಈ ಮೀಟಿಂಗ್ಗೆ ಆಹ್ವಾನಿಸುತ್ತಿದ್ದೇನೆ. ಜೊತೆಗೆ ಪತ್ರಕರ್ತ ಮಿತ್ರರಾದ ಶಂಭೂರವರನ್ನು ಕೂಡ ಹೃದಯಪೂರ್ವಕವಾಗಿ ಪ್ರೀತಿ ಮತ್ತು ಗೌರವಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಠಾಣಾ PSI ಕ್ರೈಮ್ ಹಾಗೂ ನನ್ನ ಪ್ರೀತಿಯ ನನ್ನ ಠಾಣಾ ಸಿಬ್ಬಂದಿಗಳನ್ನು ಕೂಡ ನಾನು ಈ ಸಭೆಗೆ ಸ್ವಾಗತಿಸುತ್ತಿದ್ದೇನೆ. ಜೊತೆಗೆ ಎಲ್ಲರಿಗೂ ವಂದನೆಗಳು. ಜಾಸ್ತಿಯಾಗಿ ನಾವು ಕೂತ್ಕೊಂಡೆ ಮೀಟಿಂಗ್ ಸ್ಟಾರ್ಟ್ ಮಾಡೋಣ. ಸರಿನಾ? ಓಕೆ, ಥ್ಯಾಂಕ್ ಯು. ಓಕೆ, ಈ ಹಿಂದೆ ಕೂಡ ಒಂದು ನಿಮ್ಮೆಲ್ಲರ ಮೀಟಿಂಗ್ ಆಗಿತ್ತು. ಬಂದ ಸ್ಟಾರ್ಟಿಂಗಲ್ಲೇ ನಾನು ಮಾಡಿದ್ದೆ. ಈಗ ಯಾಕೆ ಇನ್ನೊಮ್ಮೆ ಮೀಟಿಂಗ್ ಅಂತ ಹೇಳಿದ್ರೆ, ಈಗ ಮಳೆ ಸ್ಟಾರ್ಟ್ ಆಗಿದೆ. ಇನ್ನು ಮಳೆ ಸ್ಟಾರ್ಟ್ ಆದ ನಂತರ ನಾವು ನೋಡ್ತಿದ್ದಂಗೆ ಎಲ್ಲ ಕಡೆಯಲ್ಲಿ ಕಳ್ಳತನ ಆಗಿರೋ ಬಗ್ಗೆ ಮೆಸೇಜ್ಗಳು ಬರ್ತಾ ಇದ್ದಾವೆ. ಹೌದಲ್ವಾ? ನ್ಯೂಸ್ ಪೇಪರ್ಲಿ ಓದ್ತಾ ಇದ್ರಿ. ಹಾಗೆ ಕಂಪ್ಯಾರಿಟಿವ್ಲಿ ನೋಡಕ್ ಹೋದ್ರೆ ನಮ್ಮಲ್ಲಿ ಅಂತ ಯಾವ ನಡೀತಾ ಇಲ್ಲ. ನಾವೆಲ್ಲರೂ ಒಂದು ಲೆಕ್ಕದಲ್ಲಿ ಸುರಕ್ಷಿತರಾಗಿದ್ದೀವಿ ಅಂತ ಹೇಳಬೇಕು. ಯಾಕಂದ್ರೆ ಕಳ್ಳತನ ಆದಂತ ಹುಡುಕೋದು ತುಂಬಾ ಕಷ್ಟ. ಆದ್ರೆ ಕಳ್ಳತನ ಆಗದಿದ್ದಂಗೆ ನಾವು ತರ್ಕೊಂಡ್ರೆ ನಾವು ಸೇಫರ್ ಸೈಡ್ ಆಗಿರ್ತೀವಿ. ಯಾಕಂದ್ರೆ ನಮ್ಮ ಸುರಕ್ಷತೆ ಜೊತೆಗೆ ನಮ್ಮ ಕುಟುಂಬದ ಸುರಕ್ಷತೆ ಎಲ್ಲವೂ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂತ ಹೇಳಿದ್ರೆ ಒಂದು ಕಳ್ಳತನ ಆಯಿತು ಅಂತ ಹೇಳಿದ್ರೆ ನಮಗೆ ಮಾತ್ರ ಲಾಸ್ ಆಗೋದಿಲ್ಲ, ನಮ್ಮ ಇಡೀ ಕುಟುಂಬಕ್ಕೆ ಕೂಡ ಲಾಸ್ ಆಗುತ್ತೆ. ಹೌದಲ್ವಾ? ನಾವು ಮಾನಸಿಕ ಒತ್ತಡಕ್ಕೂ ಒಳಗಾಗ್ತೀವಿ, ಜೊತೆಗೆ ಪೊಲೀಸ್ನವ್ರು ಕೂಡ ಒತ್ತಡಕ್ಕೆ ಒಳಗಾಗ್ತೀವಿ, ಜೊತೆಗೆ ನೀವುಗಳು ಒತ್ತಡಕ್ಕೆ ಒಳಗಾಗ್ತೀವಿ. ಒಂದು ರೀತಿ ಸ್ಟ್ರೆಸ್ಸಲ್ಲಿ ನಾವು ಬಾಳ್ಬೇಕಾದ ಪರಿಸ್ಥಿತಿ ಇರುತ್ತೆ. ಹೌದಲ್ವಾ? ಈ ಒತ್ತಡವನ್ನೆಲ್ಲ ಫೇಸ್ ಮಾಡೋದಕ್ಕಿಂತ ನಾವು ಅದು ಆಗದ ರೀತಿಯಲ್ಲಿ ನಮ್ಮನ್ನೇ ನಾವು ರೆಡಿ ಮಾಡ್ಕೋಬೇಕು. ಹೌದಲ್ವಾ? ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಡಿಟೆಕ್ಷನ್ ಅಂತಾನೆ ಹೇಳ್ತಾರೆ. ಯಾಕಂದ್ರೆ ಕಾನೂನಲ್ಲೂ ಹೇಳುತ್ತೆ, ಈವನ್ ನಮ್ಮ ಪೊಲೀಸ್ ಮ್ಯಾನ್ಯಲ್ ಅಲ್ಲೂ ಹೇಳಿದೆ, ಪ್ರಿವೆನ್ಷನ್ ಮಾಡಿ ನಾವು ಸುರಕ್ಷಿತರಾಗಿರೋಣ. ಡಿಟೆಕ್ಷನ್ ಕಳ್ಳತನ ಆದ ನಂತರ ಹುಡುಕೋದು ತುಂಬಾ ಕಷ್ಟ ಇರುತ್ತೆ. ಪ್ರಿವೆನ್ಷನ್ ಮಾಡೋಕ್ಕೆ ಸಾಧ್ಯ ಇದೆ ನಾವು ಮನಸ್ಸು ಮಾಡಿದ್ರೆ. ಈಗ ಫಸ್ಟ್ ಆಫ್ ಆಲ್ ನಿಮಗೆ ಸಹ ಗೊತ್ತಿದೆ, ಆಲ್ರೆಡಿ ನಿಮಗೆ ಹೇಳಾಗಿದೆ, CC ಕ್ಯಾಮರಾ. ಯಾಕಂತ ಹೇಳಿದ್ರೆ ಯಾವ ಬೀದಿಯಲ್ಲಿ ಅಥವಾ ಯಾವ ಸ್ಥಳಕ್ಕೆ ಪ್ರತಿದಿನ ಇರುತ್ತೆ. ಪ್ರಿವೆನ್ಷನ್ ಮಾಡೋಕ್ಕೆ ಸಾಧ್ಯ ಇದೆ ನಾವು ಮನಸ್ಸು ಮಾಡಿದ್ರೆ. ಈಗ ಫಸ್ಟ್ ಆಫ್ ಆಲ್ ನಿಮಗೆ ಸಹ ಗೊತ್ತಿದೆ, ಆಲ್ರೆಡಿ ನಿಮಗೆ ಹೇಳಾಗಿದೆ, CC ಕ್ಯಾಮರಾ. ಯಾಕಂತ ಹೇಳಿದ್ರೆ ಯಾವ ಬೀದಿಯಲ್ಲಿ ಅಥವಾ ಯಾವ ಸ್ಥಳಕ್ಕೆ ಪ್ರತಿದಿನ 100 ಜನ ಬಂದು ಹೋಗ್ತಾರೆ. ಸರಿನಾ? ಯಾವುದೇ ಸ್ಥಳಕ್ಕೆ ಅಥವಾ ಬೀದಿಗೆ 100 ಜನ ಬಂದು ಹೋಗ್ತಾರೆ. ಆ ಸ್ಥಳಕ್ಕೆ ಕಾಣುವಾಗೆ, ಆ ರಸ್ತೆಗೆ ಕಾಣುವಂತೆ ಯಾವುದೇ ವ್ಯವಹಾರ ಅಥವಾ ಕೈಗಾರಿಕಾ ಕೇಂದ್ರ ಅಥವಾ ಯಾವುದೇ ವ್ಯವಹಾರ ಮಳಿಗೆ ಅಥವಾ ಅಂಗಡಿ ವ್ಯಾಪಾರ ಮುಗ್ಗಟ್ಟು ಇದೆಲ್ಲ ಇದ್ದಾಗ ಅವರು ಕೂಡ ರಸ್ತೆ ಕವರ್ ಆಗುವ ರೀತಿಯಲ್ಲಿ CC ಕ್ಯಾಮರಾ ಹಾಕಬೇಕು ಅನ್ನೋದು ರೂಲ್ಸ್. ನನಗೆ ನಮ್ಮಲ್ಲೂ ಗಮನಿಸಿದ್ದೀನಿ. ಒಂದಿಷ್ಟು ಜನಕ್ಕೆ ನಾನೇ ಕರೆದು ಹೇಳಿದ್ದೀನಿ, ಲಾಸ್ಟ್ ಮೀಟಿಂಗಲ್ಲೂ ಹೇಳಿದ್ದೀನಿ. ಕೆಲವ್ರದ್ದು ಒಳಗಡೆ CC ಕ್ಯಾಮರಾ ಇದೆ, ರಸ್ತೆ ಕವರ್ ಆಗೋಂಗಿಲ್ಲ. ಅವರಿಗೂ ಮೋಸ್ಟ್ಲಿ ನಾನೇ ಒಂದಿಷ್ಟು ಜನಕ್ಕೆ ಕರೆದು ಕೂಡ ಹೇಳಿದ್ದೀನಿ. ಮೈಕಲ್ಲೂ ಒಂದಿಷ್ಟು ಅನೌನ್ಸ್ ಕೂಡ ಮಾಡಿದ್ವಿ. ದಯವಿಟ್ಟು, ಯಾಕಂತ ಹೇಳಿದ್ರೆ ನಿಮ್ಮಲ್ಲಿ ಬಂಗಾರ ಇರುತ್ತೆ. ಸೊ ವೆರಿ ಇಂಪಾರ್ಟೆಂಟ್. ಯಾಕೆಂದರೆ ವ್ಯಾಲ್ಯೂಯಬಲ್ ಥಿಂಗ್ಸಿಗೆ ಜನ ಕಣ್ಣ ಹಾಕೋದು ಜಾಸ್ತಿ. ಅದಕ್ಕೋಸ್ಕರ ನೀವು ಕೂಡ ರಸ್ತೆ ಕವರ್ ಆಗೋ ರೀತಿಯಲ್ಲೇ ಕ್ಯಾಮರಾವನ್ನು ಹಾಕಿ ನಾವು ಅಳವಡಿಸ್ಕೊಳ್ಳಿ. ನಿಮ್ಮಲ್ಲಿ ರಸ್ತೆ ಕವರ್ ಆಗೋ ರೀತಿಯಲ್ಲೇ ಇದೆಯಾ? ನಿಮ್ಮಲ್ಲೂ ಇದೆಯಾ? ನಿಮ್ಮಲ್ಲಿ ಅಸಲು ಚೆಕ್ ಮಾಡಿದೆ ನಾನು, ಇದೆಯಲ್ಲ? ಓಕೆ, ದಟ್ಸ್ ಗುಡ್. ಜೊತೆಗೆ ನಾನು ಇನ್ನೊಂದು ಗಮನಿಸಿದ್ದು, ಈ ಸಿಡಿಲು ಬಂದಾಗ ಅಥವಾ ಬೇರೆ ಏನೋ ಅಪಾಯ ಆದಾಗ ಅದು ಕರೆಂಟ್ ಶಾಕ್ ಹೋದ ನಂತರ ಮತ್ತೆ ಅವರು ಕೆಲವರು ರಿಪೇರಿಯೇ ಮಾಡಿಸ್ತಾ ಇಲ್ಲ. ಮತ್ತೆ ಅದು ಕೆಲವರಿಗೆ ನಾವು ಹೇಳಿ ನಮ್ಗೆ ಅನುಕೂಲ ಆಗೋದು ಮೇಡಮ್, ಅವ್ರೊಬ್ಬರದೇ ಮೇಡಮ್.
ಹಾಂ ಸತಾರಾಮ್ ಅವ್ರದ್ದು ಸ್ವಲ್ಪ ರೋಡು ಸರ್ಕಲ್ ಗಂಟ ಇರುತ್ತೆ. ಸ್ವಲ್ಪ ಹಾಗಾಗಿ ನಾನು ಹೇಳೋದೇನು ಕ್ವಾಲಿಟಿ ಕ್ಯಾಮ್ರಾ ಹಾಕ್ಸಿದ್ರೆ ಚೆನ್ನಾಗಿರುತ್ತೆ ಬೇಗ ಅಷ್ಟೇ. ಮಾಡಿಸ್ಕೊಳ್ಳಿ. ಮತ್ತೊಂದು ಇನ್ನೊಂದು ವಿಷಯ, ಈಗ ನಾನು ಹೌದು, ಇನ್ನೊಂದು ವಿಷಯ, ಹೇಗೂ ಹಣ ಖರ್ಚು ಮಾಡ್ತೀವಿ ನಮ್ಮ ಸುರಕ್ಷತೆಗೋಸ್ಕರ. ಕ್ವಾಲಿಟಿ ಇರುವಂಥದ್ದು ಹಾಕಿದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ, ನಿಮಗೆ ಅನುಕೂಲ ಆಗೋದ್ರ ಜೊತೆಗೆ ಬೇರೆಯವ್ರಿಗೂ ಸಾರ್ವಜನಿಕರಿಗೂ ಅನುಕೂಲ ಆಗುತ್ತೆ, ಪೊಲೀಸ್ ಡಿಪಾರ್ಟ್ಮೆಂಟಿಗೂ ಈಸಿ ಆಗುತ್ತೆ. ಯಾಕೆ ಹೇಳಿ, ಎಷ್ಟೋ ಕಳ್ತನಗಳನ್ನು ಟ್ರೇಸ್ ಔಟ್ ಮಾಡೋದು CC ಕ್ಯಾಮರಾ ಫುಟೇಜ್ ಇಂದ. ಸರಿ, ಹಾಗಾಗಿ ಅದಕ್ಕೋಸ್ಕರನೇ ಹೇಳು ಕರ್ನಾಟಕ ಸುರಕ್ಷಾ ಕಾಯ್ದೆ ಅಂತಾನೆ ಮಾಡಬೇಕು. ಯಾಕಂತ ಹೇಳಿದ್ರೆ 100 ಜನ ಬರುವಂಥ ಸ್ಥಳ, ಅಲ್ಲಿ ಯಾವಾಗ ಸಹ ಅಪಾಯ ಆಗ್ಬೋದು, ಏನಾದರೂ ಆಗ್ಬೋದು. ಆದರೆ CC ಕ್ಯಾಮರಾ ಹಾಕೋದ್ರಿಂದ ಏನಾಗುತ್ತೆ, ಅಪಾಯ ಆದ್ರೂ ಹಿಡಿಬಹುದು ಅನ್ನೋ ಒಂದು. ಮತ್ತೆ CC ಕ್ಯಾಮರಾ ಇದೆ ಅಂತ ಹೇಳಿದ್ರೆ ಜನ ಕೂಡ ಏನಾದರೂ ಕ್ರೈಮ್ ಮಾಡೋಕ್ಕೆ ಸ್ವಲ್ಪ ಹೆದರ್ತಾರೆ. ಹೌದಲ್ವಾ? ಅಲ್ಲಿ ವ್ಯವಹಾರ ಮಾಡಬೇಕಾದ್ರೆ ಮೋಸ್ಟ್ಲಿ ಅಲ್ಲಿ CC ಕ್ಯಾಮರಾ ಕವರ್ ಇದೆ. ಇನ್ನೊಂದು, ಯಾವತ್ತೂ ಕೂಡ ಕಳ್ಳರು ಬರಬೇಕಾದ್ರೆ, ಯಾಕಂದ್ರೆ ನಾನು ಇಲ್ಲಿ ಸ್ವಲ್ಪ ನಮಗೆ ಕಳ್ಳರು ಅಂದ್ರೆ ಅಂತ ಕಳ್ತನ ಆಗ್ತಾ ಇಲ್ಲ, ಗ್ಯಾಂಗ್ಗಳು ಸಿಗ್ತಾ ಇಲ್ಲ. ನೀವು ಅವರ ಮೋಡಸ್ ಜೊತೆಗೆ ಅವ್ರು ಮಾತಾಡೋ ರೀತಿ ಕೇಳಿದ್ರೆ ಅವ್ರು ಹೇಳ್ತಾ ಇದ್ರು, ದೇವಸ್ಥಾನಕ್ಕೆ ಎಲ್ಲಿ ಗೋಪುರ ಇದೆ, ಜೊತೆಗೆ ಎಲ್ಲಿ ಟಿವಿಯಲ್ಲಿ ದೇವಸ್ಥಾನ ಬರುತ್ತೆ, ಅಷ್ಟು ಬಂಗಾರ ಇಷ್ಟು ಬಂಗಾರ, ಇದನ್ನೆಲ್ಲ ನಾವು ನೋಟ್ ಮಾಡಿ ಇಟ್ಕೊಂಡು ಆ ದೇವಸ್ಥಾನ